ನಮಸ್ಕಾರ ಸ್ನೇಹಿತರೆ, ಈ ದಿನ ಚಂದ್ರಗ್ರಹಣ ಸಂಭವಿಸಲಿದೆ. ಚಂದ್ರಗ್ರಹಣ ಇದು ಖಗೋಳಶಾಸ್ತ್ರದ ಪ್ರಮುಖ ವಿದ್ಯಮಾನವಾಗಿದೆ. ಇಂದು ನಾವು ಚಂದ್ರಗ್ರಹಣ ಏಕೆ ಸಂಭವಿಸುತ್ತದೆ, ಚಂದ್ರಗ್ರಹಣದ ವೈಜ್ಞಾನಿಕ ಮಹತ್ವವೇನು, ಚಂದ್ರನು ಕೆಂಪಗಾಗುವುದೇಕೆ, ಇವೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಚಂದ್ರಗ್ರಹಣ ಎಂದರೆ ಏನು? ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಭೂಮಿ ಮಧ್ಯದಲ್ಲಿ ಇದ್ದು ತನ್ನ ನೆರಳನ್ನ ಚಂದ್ರನ ಮೇಲೆ ಬೀಳಿಸುವುದು. ಈ ಸಂದರ್ಭದಲ್ಲಿ ಸೂರ್ಯನ ಬೆಳಕು ಚಂದ್ರನನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಭೂಮಿಯ ನೆರಳಿನಿಂದ ಚಂದ್ರನು ಭಾಗಶಃ ಅಥವಾ ಸಂಪೂರ್ಣವಾಗಿ ಮುಚ್ಚಲ್ಪಡುತ್ತಾನೆ. ಇದನ್ನೇ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ. ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತದೆ? ಚಂದ್ರಗ್ರಹಣವು ಪೌರ್ಣಮಿ ದಿನ ಮಾತ್ರ ಸಂಭವಿಸುತ್ತದೆ, ಅಂದರೆ ಹುಣ್ಣಿಮೆಯ ದಿನ ಮಾತ್ರ ಸಂಭವಿಸುತ್ತದೆ. ಪ್ರತಿ ಹುಣ್ಣಿಮೆಯ ದಿನ ಚಂದ್ರಗ್ರಹಣವಾಗುತ್ತದೆಯೇ? ಇಲ್ಲ, ಏಕೆಂದರೆ ಚಂದ್ರನ ಕಕ್ಷೆ ಭೂಮಿಯ ಕಕ್ಷೆಗೆ ಸುಮಾರು 5 ಡಿಗ್ರಿ ತಿರುಗಿಕೊಂಡಿರುತ್ತದೆ. ನಾನು ಮೊದಲೇ ಹೇಳಿದ ಹಾಗೆ ಸೂರ್ಯ, ಭೂಮಿ, ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಮಾತ್ರ ಗ್ರಹಣವು ಸಂಭವಿಸುತ್ತದೆ. ಚಂದ್ರಗ್ರಹಣದಲ್ಲಿ ಎಷ್ಟು ವಿಧಗಳಿವೆ? ಚಂದ್ರಗ್ರಹಣದಲ್ಲಿ 3 ವಿಧಗಳಿವೆ. ಅವು 1 ಪೂರ್ಣ ಚಂದ್ರಗ್ರಹಣ, 2 ಆಂಶಿಕ ಚಂದ್ರಗ್ರಹಣ, 3 ಉಪಛಾಯ ಚಂದ್ರಗ್ರಹಣ. ಇನ್ನು ಈ ಗ್ರಹಣದ ಸಂದರ್ಭದಲ್ಲಿ ಚಂದ್ರನು ಕೆಂಪಗಾಗುವುದೇಕೆ? ಪೂರ್ಣ ಚಂದ್ರಗ್ರಹಣದ ವೇಳೆ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣುತ್ತಾನೆ. ಇದಕ್ಕೆ ಕಾರಣ ಭೂಮಿಯ ವಾತಾವರಣವು ಸೂರ್ಯನ ಬೆಳಕನ್ನ ಚದುರಿಸುತ್ತದೆ. ನೀಲಿ ಬಣ್ಣದ ಬೆಳಕು ಹೆಚ್ಚು ಚದುರುತ್ತದೆ. ಕೆಂಪು ಬಣ್ಣದ ಬೆಳಕು ಮಾತ್ರ ವಾತಾವರಣದ ಮೂಲಕ ಚಂದ್ರನಿಗೆ ತಲುಪುತ್ತದೆ. ಈ ಪರಿಣಾಮವನ್ನು ರೆಲ್ಹೆ ಸ್ಕ್ಯಾಟರಿಂಗ್ ಎಂದು ಕರೆಯಲಾಗುತ್ತದೆ. ಪೂರ್ಣಗ್ರಹಣದ ವೇಳೆ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣುವುದನ್ನು ಬ್ಲಡ್ ಮೂನ್ ಎಂದು ಹೇಳಲಾಗುತ್ತದೆ. ಇನ್ನು ಈ ಚಂದ್ರಗ್ರಹಣಕ್ಕೆ ಏನಾದರೂ ವೈಜ್ಞಾನಿಕ ಮಹತ್ವವಿದೆಯೇ? ಹೌದು, ಇದೆ. ಚಂದ್ರಗ್ರಹಣವು ಭೂಮಿಯ ವಾತಾವರಣದ ರಚನೆ, ಚಂದ್ರನ ಮೇಲ್ಮೈ ಗುಣಲಕ್ಷಣಗಳು, ಖಗೋಳ ಚಲನೆಗಳ ನಿಖರತೆ ಈ ತರಹದ ವಿಷಯಗಳನ್ನು ಅಧ್ಯಯನ ಮಾಡಲು ವಿಜ್ಞಾನಿಗಳಿಗೆ ಸಹಾಯ ಮಾಡುತ್ತದೆ. ಈ ಚಂದ್ರಗ್ರಹಣವನ್ನು ನಾವು ಬರೀ ಕಣ್ಣಿನಿಂದಲೇ ಸುರಕ್ಷಿತವಾಗಿ ನೋಡಬಹುದು. ಇದರಿಂದ ಕಣ್ಣಿಗೆ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ. ಸ್ನೇಹಿತರೆ, ಚಂದ್ರಗ್ರಹಣವು ಭಯಪಡುವ ವಿಷಯವಲ್ಲ. ಇದು ಒಂದು ಸುಂದರ